ನಿಜವಾಗ್ಲೂ ಒಂದು ಸ್ವಲ್ಪ ಹೊತ್ತು ಮನಸ್ಸಿಗೆ ಸಿಕ್ಕಾಪಟ್ಟೆ ಭಾರ ಆಗೋಯ್ತು. ಇಟ್ ಇಸ್ ವೆರಿ ವೆರಿ ಎಮೋಷನಲ್ ಫಾರ್ ಅಸ್. ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಸ್ಪಂದಿಸೋದಕ್ಕೆ ಮತ್ತೊಮ್ಮೆ ಪುಣ್ಯಗೆ ಧನ್ಯವಾದಗಳು. ಎಷ್ಟು ಜನ ಅಪ್ಪು ಫ್ಯಾನ್ಸ್ ಇದರಲ್ಲಿ, ನಮ್ಮ ಗೆಳೆಯ ತುಂಬಾ ಚೆನ್ನಾಗಿದೆ. ಅಪ್ಪು ಯಾವತ್ತಿದ್ದು ಅಜರಾಮರ ಅಪ್ಪು ಸರ್. ಈಗ ವೇದಿಕೆ ಮೇಲೆ ನಮ್ಮೆಲ್ಲರ ಪ್ರೀತಿಯ ಕುಣಿಗಲ್ ಸೊಸೆ, ನಮ್ಮೆಲ್ಲರ ಕನಸಿನ ರಾಣಿ ಯಾರು, ಸ್ವಲ್ಪ ಜೋರಾಗಿ ಹೇಳಿ, ಇನ್ನೂ ಜೋರಾಗಿ ಹೇಳಿ. ನಮ್ಮೆಲ್ಲರ ಪ್ರೀತಿಯ ಕನಸಿನ ರಾಣಿ ಮಹಾರಾಷ್ಟ್ರದ ಬರ್ಮಾಡ್ಕೊಳ್ಳುವ ಸಮಯ. So let's welcome very beautiful, ever gorgeous Maharashri Havarama Aradhana. ಎಲ್ಲರಿಗೂ ನಮಸ್ಕಾರ. ಕುಣಿಗಲ್ ನನ್ನ ಫೇವ್ರೆಟ್. ಕುಣಿಗಲ್ ಅಂದರೆ ಒಂದು ದೊಡ್ಡ, ನಿಮ್ಮೆಲ್ಲರಿಗೂ ಗೊತ್ತು. ನನ್ನ ಯಜಮಾನರು ರಾಮು ಅವರು ಇಲ್ಲಿ ಹುಟ್ಟಿರೋದು. ನಿಮ್ಮೆಲ್ಲರ ಆಶೀರ್ವಾದ ಸದಾ ಅವ್ರ ಮೇಲಿದೆ, ಹಾಗೆ ನಮ್ಮೆಲ್ಲರೂ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರೂ ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ನಾನು DCM DK ಶಿವಕುಮಾರ್ ಅವ್ರಿಗೆ, ಹಾಗೆ DK ಸುರೇಶ್ ಅವ್ರಿಗೆ, ಹಾಗೆ MLA ಅವ್ರಿಗೆ, ಹಾಗೆ ಸಂಜಯ್ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲ ಚೆನ್ನಾಗಿದ್ದೀರಾ? ವೆರಿ ಗುಡ್. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ನಿಮ್ಮೂರಿಗೆ ನಿಮಗೆ ಸ್ವಾಗತ. ಕುಣಿಗಲ್ ಸೊಸೆ ಅಂದ ತಕ್ಷಣ ಹೋಗ್ತಾರಲ್ಲಿ. ಹೌದು, ನಾನು ಅವ್ರ ಸೊಸೆ. ಮತ್ತೆ ಅವರು ಎಷ್ಟು ಪ್ರೀತಿಯಿಂದ ನನ್ನ ಅವ್ರು ಸ್ವೀಕರಿಸಿದ್ದಾರೆ. ಸೊ ಆ ಪ್ರೀತಿನೇ ಬೇರೆ ಅಲ್ವಾ? ಇಷ್ಟು ಪ್ರೀತಿ ಕೊಟ್ಟಿರಲ್ಲ, ಈ ಪ್ರೀತಿಯಿಂದ ನಿಮ್ ಕಡೆಯಿಂದ ಏನಾದ್ರು ಒಂದು ಡೈಲಾಗ್ ಕೊಡೋದಾದ್ರೆ ಏನ್ ಬಿಡಕ್ಕೆ ಇಷ್ಟಪಡ್ತೀರಾ? ಪ್ರೀತಿಯಿಂದ ಏನಾದ್ರು ಡೈಲಾಗ್ ಹೇಳೋದಾದ್ರೆ ಏನ್ ಬೇಕಂತ ಹೇಳ್ಬೋದು. ನಾನು ನಿಮ್ಮೆಲ್ಲರನ್ನು ಎಷ್ಟೊಂದು ಪ್ರೀತಿಸ್ತಾ ಇದ್ದೇನೆ ಅಂದ್ರೆ ಅಷ್ಟೊಂದು ಪ್ರೀತಿಸ್ತಾ ಇದ್ದೇನೆ. ಐ ಲವ್ ಯು ಆಲ್. ಕುಣಿಗಲ್, ಐ ಲವ್ ಯು. ಯಾರ್ಯಾರಿಗೆಲ್ಲ ಮಹಾರಾಷ್ಟ್ರ ಬ್ಯಾಂಕ್ ಜೊತೆ ಡ್ಯಾನ್ಸ್ ಮಾಡ್ಬೇಕಂತ ಆಸೆ ಇದೆ, ಎಲ್ಲ ಮನೇಲಿ ವಿಡಿಯೋ ಹಾಕೊಂಡು ಜೊತೆ ಡ್ಯಾನ್ಸ್ ಮಾಡಿ. ಅಲ್ಲ, ಎಲ್ಲರೂ ಸ್ಟೇಜ್ ಮೇಲೆ ಕರೆಯಕ್ಕಾಗಲ್ಲ, ಅದಕ್ಕೆ. ಬಟ್ ಸ್ಟೇಜ್ ಮೇಲೆ ನೀವು ಕರಿಬಹುದು. ಯಾರನ್ನ? ನಮ್ಮ ಪ್ರೀತಿಯ ರಂಗನಾಥ್ ಸರ್ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. MLA ಸಾಹೇಬ್ರೆ, ಥ್ಯಾಂಕ್ ಯು ಸೋ ಮಚ್ ರಂಗನಾಥ್ ಅವರೇ. ಬರೋದಕ್ಕಿಂತ ಮುಂಚೆ ನೀವೆಲ್ಲ ಕಾಯ್ತಾ ಇದ್ರಿ, ಕಾಟೇರ ಸಿನಿಮಾ ಹೆಸರು ನೋಡಿದ್ರಪ್ಪ. ನಾನು ಒಂದು ಲೈನ್ ಹೇಳ್ತೀನಿ, ಮಿಕ್ಕಿದ ಲೈನ್ ನೀವೇ ಹೇಳಿ. ನೋಡ್ತಾ ನೋಡ್ತಾ ಆಗೋಗೈತೆ, ನೋಡ್ತಾ ನೋಡ್ತಾ ಆಗೋಗೈತೆ. ಆಮೇಲೆ ಆಕ್ಚುಲಿ ಸ್ಟೇಜ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸ್ಟೇಜ್ ಕಂಪ್ಲೀಟ್ ಆಗಬೇಕು ಅಂದ್ರೆ ನಮ್ಮ ಪ್ರೀತಿಯ DK ಸುರೇಶ್ ಸರ್ ಬರಬೇಕು. ಓಕೆ, ಒಂದೆರಡು ನಿಮಿಷ ಆದ್ಮೇಲೆ ಬರ್ತೀರಂತೆ. ಬರೋದಕ್ಕೆ ಮುಂಚೆ ರಂಗನಾಥ್ ಸರ್, ನಿಮ್ಮ ಊರಿಗೆ ನಿಮ್ಮ ಸೊಸೆ, ಊರಿನ ಮೊಮ್ಮಗಳು ಇಬ್ಬರು ಬರ್ಸ್ಕೊಂಡ್ಬಿಡ್ತೀರಾ. ನಮ್ಮ ಕುಣಿಗಲಲ್ಲಿ ಮಗಳಿಗಿಂತ ಸೊಸೆಗೆ ಹೆಚ್ಚಿನ ಗೌರವ. ಹಾಗಾಗಿ ಮೇಡಮ್ಗೆ ಹೆಚ್ಚಿನ ಗೌರವದಲ್ಲಿ ನಾವೆಲ್ಲ ಸತ್ಕಾರ ಮಾಡ್ತೇವೆ.
ವಿಶೇಷವಾಗಿ ನಾವೆಲ್ಲ ಮೇಡಮ್ ಡ್ಯಾನ್ಸ್ ಮಾಡ್ಕೊಂಡು ಬೆಳೆದಿರೋದು. ಜಟಕ ಕುದುರೆ ಎತ್ತಿ ಮೇಲೆ ಸರ್ ಇನ್ನೊಂದ್ಸಲಿ ಹೇಳಿ. ಸರ್ 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 ಜಟಕ ಕುದುರೆ ಹತ್ತಿ ನೋಡಿ ಬಂದಿರೋದು ಸರ್. ನಿಜ ಹೇಳಿ ಸರ್, ನಮ್ಮಮ್ಮನೂ ಅದೇ ನೋಡಿರೋದು ಸರ್. ಸರ್ ನೀವು ಜಟಕ ಕುದುರೆ ಹತ್ತಿ ನೋಡಿದ್ರಿ, ನಾವು ಕೂಗಿಗೆ ಖಾರ ಮಸಾಲೆ ಬೇಡು ಮೇಕೆಗೆ. ನೀವೆಲ್ಲ ಕೇಳಿದ್ರಲ್ಲ, ಮಹಾಲಕ್ಷ್ಮಿ ಮೇಡಮ್ ಕರೆಸ್ಬೇಕು, ಡಿ ಬಾಸಿನ ಕರೆಸ್ಬೇಕು ಅಂತ ಹೇಳಿ. ಶಿ ಈಸ್ ಆನ್ ಸ್ಟೇಜ್. ಅವರೆಲ್ಲ ಕೇಳ್ತಾ ಇದ್ದಾರೆ, ಇಬ್ಬರು ಡ್ಯಾನ್ಸ್ ಕೇಳ್ತಾ ಇದ್ದೀರಾ? ಖಂಡಿತವಾಗ್ಲು. ಅದಕ್ಕಿಂತ ಮುಂಚೆ ಆರಾಧನಾ ಇಷ್ಟು ಜನ ನಮ್ಮ ಬಾಸ್ನ ಆರಾಧಿಸೋರಲ್ಲಿ ಕೂತಿದ್ದಾರೆ. ಸೊ ನಿಮ್ಮನ್ನು ಕೂಡ ಇಷ್ಟು ಪ್ರೀತಿಸಿದರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ನಮಸ್ಕಾರ ಕುಡಿಗಲ್. ಹುಡುಗಿಯಲ್ಲಿ ನಮ್ಮ ಮೊಮ್ಮಗಳಿಗೆ ಇದೇ ತರ ಕರ್ಕೊಂಡು ಹೋಗೋದು, ಜೋರಾಗಿ ಕೂಗಾಕ್ಬೇಕು, ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇದು ನನ್ನ ಊರು, ನನ್ನ ಸ್ವಂತ ಊರು, ನನ್ನ ತಂದೆ ಹುಟ್ಟಿರೋ ಊರು. ನಿಮ್ಮೆಲ್ಲರನ್ನು ನೋಡಿ ಮಾತೆ ಬರ್ತಾ ಇಲ್ಲ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಬೆಂಬಲ ನನ್ನ ತಂದೆ ತಾಯಿ ಅವರ ಮೇಲೆ ಹೇಗಿತ್ತು, ನನ್ನ ಮೇಲೇನು ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಇರಲಿ ಅಂತ ನಾನು ಕೇಳ್ಕೊತೀನಿ. ಸ್ವಲ್ಪ ಅಂತ ಕೇಳಿದ್ರೆ ತುಂಬಿ ಜಾಸ್ತಿನೇ ಕೊಡ್ತಾರೆ. ಒಂದು ಸೀಕ್ರೆಟ್ ಹೇಳ್ತೀನಿ, ನಮ್ಮ ಮೇಡಮ್ದು ಮನೆ ಕುಡಿಗಳಲ್ಲಿದೆ. ಇದೇ ಒಂದು ಮಾತ್ರಕ್ಕೆ ಎಲ್ಲರೂ ಹೋಗಕ್ಕಾಗಲ್ಲ. ಬಟ್ ನಿಮ್ಮೂರಿನ ಸೊಸೆ. ಸೊ ಈಗ ಮತ್ತೊಬ್ಬ ನಮ್ಮ ಸ್ಯಾಂಡಲ್ವುಡ್ ನ ಮೋಸ್ಟ್ ಬ್ಯೂಟಿಫುಲ್ ಹೀರೋಯಿನ್ ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಲೆಟ್ಸ್ ವೆಲ್ಕಮ್ ಆದು ಪ್ರಭಾಕರ್ ಮುಖರ್ಜಿ. ಅನು ಪ್ರಭಾಕರ್ ಅವರೇ, ದಯವಿಟ್ಟು ನಮ್ಮ ಕುಣಿಗಲ್ ನಿಮಗೆ ಎಷ್ಟು ಇಷ್ಟಪಡ್ತಾರೆ ಅವ್ರನ್ನ ಉದ್ದೇಶಿಸಿ, ಕಾರ್ಯಕ್ರಮ ಉದ್ದೇಶಿಸಿ, ಕುಣಿಗಲ್ ಉತ್ಸವನ ಉದ್ದೇಶಿಸಿ ಏನ್ ಹೇಳಕ್ ಇಷ್ಟಪಡ್ತೀರಾ? ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೂ, ಇಲ್ಲಿಯ ಶಾಸಕರು, ಬಹಳ ಜನಪ್ರಿಯ ಶಾಸಕರು ಅಂತ ಗೊತ್ತಾಯ್ತು, ಡಾಕ್ಟರ್ ರಘುನಾಥ್ ಅವರಿಗೂ, ಶ್ರೀಮತಿ ಮಹಾಲಕ್ಷ್ಮಿ ಅವರಿಗೂ, ಅವರ ಸುಪುತ್ರಿ ಆರಾಧನಾ ಅವರಿಗೂ, ಇಲ್ಲಿ ಎದ್ದಿರುವಂತಹ ಎಲ್ಲ ಕುಡಿಗಲಿನ ಕನ್ನಡ ಅಭಿಮಾನಿಗಳಿಗೂ ನಿಮ್ಮ ಅನು ಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು. ನಿಮ್ ಧ್ವನಿ ಕೇಳ್ತಾ ಇದ್ರೆ ಎಲ್ಲರೂ ಬಹಳ ಆರಾಮಾಗಿದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಕರೆಕ್ಟಾ? ಬಹಳ ಸಂತೋಷ ಆಯ್ತು. ನಾನು ಉತ್ತರ ಕರ್ನಾಟಕದ ಕಡೆ ಬಹಳಷ್ಟು ಉತ್ಸವಗಳಿಗೆ ಹೋಗಿದ್ದೀನಿ. ಹಂಪಿ ಉತ್ಸವ ಇರ್ಬೋದು, ಆನೆಗುಂಡಿ ಉತ್ಸವ ಇರ್ಬೋದು, ಕಿತ್ತೂರು ಉತ್ಸವ ಇರ್ಬೋದು. ಆದ್ರೆ ನಮ್ಮ ದಕ್ಷಿಣ ಕರ್ನಾಟಕದ ಕಡೆ ಮೊದಲನೇ ಬಾರಿಗೆ ಡಾಕ್ಟರ್ ರಘುನಾಥ್ ಅವರು ಅದ್ಭುತವಾಗಿ ಕುಣಿಗಲ್ ಉತ್ಸವ ಮಾಡಿ ಬಹಳ ಬಹಳ ಸಂತೋಷ ಆಗಿದೆ ನಿಮ್ಮೆಲ್ಲರನ್ನು ನೋಡಿ. ಆ ದೇವರು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರ್ಲಿ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ, ಇಷ್ಟು 26 ವರ್ಷ ಆಯ್ತು ನಾನು ಚಿತ್ರರಂಗಕ್ಕೆ ಬಂದು. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಅಭಿಮಾನ ಸದಾ ನನ್ನ ಮೇಲಿದೆ, ಹಾಗೆ ಅದು ಮುಂದುವರಿಯಲಿ ಅಂತ ಕೇಳ್ಕೊಳ್ತಾ, ನಮ್ಮ ಮಾಧ್ಯಮದ ಮಿತ್ರರೆಲ್ಲ ಇದ್ದಾರೆ, ಅವರು ಎಲ್ರಿಗೂ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಿರಂಜನ್, ಥ್ಯಾಂಕ್ ಯು ವೆರಿ ಮಚ್. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. Thank you so much. So nice having you here. ಎಲ್ಲ ಅಲ್ಲಿಂದ ಫ್ಲೈಯಿಂಗ್ ಕಿಸ್ ಕೊಡಿ ನೋಡಿ, ಎಷ್ಟು ಜನ ಫ್ಲೈಯಿಂಗ್ ಕಿಸ್. ಥ್ಯಾಂಕ್ ಯು ಸೋ ಮಚ್. ವಾಪಸ್ ಕೊಟ್ಟೇ ಇಲ್ಲ ಮೇಡಮ್, ಹಂಗ್ ಕೇಳಿದ್ರೆ ನೀವು ತಡ್ಕೊಳಕ್ಕಾಗದೆ ಮುಗಿಸ್ಕೊಟ್ಟು ಬಿಡ್ತಾರೆ. ನೋಡಿ ಮಕ್ಕಳೆಲ್ಲ ಎಷ್ಟು ಜನ ಎಲ್ಲ ಹಾರ್ಟ್ ತೋರಿಸಿ ಒಂದ್ಸರಿ. ಥ್ಯಾಂಕ್ ಯು.